ಸಂಬಂಧಿಕರ ಮನೆಗೆ ಸ್ನೇಹಿತರ ಕಳಿಸಿ ರಾಬರಿ ಮಾಡಿರುವಂತ ಘಟನೆ ನಡೆದಿದೆ. ಮನೆಗೆ ಹೋಗಿ ಮಹಿಳೆಗೆ ಮಚ್ಚು ತೋರಿಸಿ ದರೋಡೆ ಮಾಡಿರೋದು. ಗೋವಿಂದಪುರ ಪೊಲೀಸರಿಂದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಮೊಹಮ್ಮದ್ ಶಬ್ಬಾಸ್ ಖಾನ್ ಮತ್ತು ಅಕ್ಬರ್ ಬಂಧಿತರು. ಅಫ್ರೀದ್ ಎಂಬಾತ ಸ್ನೇಹಿತರಾಗಿದ್ದ ಇಬ್ಬರು ಆರೋಪಿಗಳು. ಸಂಬಂಧಿಕ ಸಮೀರ್ ಮನೆಗೆ ಹೋಗಿ ಬರ್ತಾ ಇದ್ದ ಈ ಅಫ್ರೀದ್ ಅವ್ರ ಸಂಬಂಧಿಕ ಅಂತೆ, ಈ ಅಫ್ರೀದ್ ಸಂಬಂಧಿಕ ಅಂತೆ ಸಮೀರು ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದ. ಸಮೀರ್ಗೆ ಆಸ್ತಿ ಸಂಬಂಧ ಅಪಾರ ಹಣ ಬಂದಿತ್ತು ಅನ್ನೋದು ಈತನಿಗೆ ಗೊತ್ತಿತ್ತು. ಈಗ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಅಂದಾಗ ನಮ್ಮ ವ್ಯವಹಾರಗಳೆಲ್ಲ ಅವ್ರಿಗೆ ಹೇಳ್ಬಿಟ್ಟಿರ್ತೀವಿ ನಾವು. ಏನೋ ನಂಬಿಕಸ್ತ, ಏನೋ ದಿನ ಬರ್ತಾನಲ್ಲ, ಅಯ್ಯೋ ಇಷ್ಟು ಬಂತು, ಇಷ್ಟು ದುಡ್ಡು ಬಂತು, ಇಷ್ಟು ದುಡ್ಡಿದೆ, ಇಷ್ಟು ಬಂಗಾರ ಇದೆ ಅಂತ ಹೇಳ್ಕೊಂಡಿರ್ತೀವಿ. ಅದೇ ನೋಡಿ ಇಲ್ಲಿ ಆಪತ್ತಾಗಿರೋದು. ಈ ಬಗ್ಗೆ ಅಫ್ರೀದ್ಗೆ ಸಿಕ್ಕಾಪಟ್ಟೆ ಮಾಹಿತಿ ಇತ್ತಲ್ಲ, ಅದಕ್ಕೆ ಆತ ಏನು ಮಾಡ್ತಾನೆ, ತನ್ನ ಸ್ನೇಹಿತರನ್ನ ಕಳಿಸಿ ಹಿಂಗೊಂದು ಮನೆ ಇದೆ, ಇಲ್ಲಿಗೆ ಹೋಗಿ ನೀವು ರಾಬರಿ ಮಾಡ್ಕೊಂಡು ಬನ್ನಿ ಅಂತ ಪ್ಲಾನ್ ಕೊಡ್ತಾನೆ. ಎಂಥ ಮನೆ ಹಾಳು ಐಡಿಯಾ ಕೊಟ್ಟಿದ್ದಾನೆ ನೋಡಿ. ಸೊ ಸಮೀರ್ ಪತ್ನಿ ಒಬ್ಬರೇ ಇದ್ದಾಗ ಮನೆಗೆ ಹೋಗಿ ರಾಬರಿ ಮಾಡಿರೋದು. ಗೋಲ್ಡ್ ಜೊತೆಗೆ 4 ಲಕ್ಷ ನಗದು ಹಣವನ್ನು ಎಗರಿಸಿದ್ದಾರೆ ಆರೋಪಿಗಳು. ಈ ಹಿಂದೆ ಕೂಡ ಕಳ್ಳತನ ಪ್ರಕರಣದ ಆರೋಪಿಯಾಗಿದ್ದ ಸೂರಜ್ 2.96 ಲಕ್ಷ ನಗದು ಮತ್ತು ಬಂಗಾರ ಸೇರಿ 7.4 ಲಕ್ಷ ಮೌಲ್ಯದ ಆಭರಣ ವಶಕ್ಕೆ ಪಡ್ಕೊಂಡಿದ್ದಾರೆ. ತಲೆಮರೆಸಿಕೊಂಡಿರುವಂತಹ ಅಫ್ರೀದ್ ಎಂಬಾತನಿಗಾಗಿ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಗೋವಿಂದಪುರ ಠಾಣಾ ಪೊಲೀಸರಿಂದ ಇದೀಗ ತನಿಖೆಯನ್ನು ಮುಂದುವರಿಸಲಾಗ್ತಾ ಇದೆ. ಅಂದರೆ ಸಂಬಂಧಿಕನೇ ಆತನ ಸ್ನೇಹಿತರನ್ನ ಬಿಟ್ಟು ದರೋಡೆ ಮಾಡಿಸಿರುವಂಥ ಘಟನೆ ಇದು. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಸತ್ಯಾನುಸತ್ಯತೆ ಗೊತ್ತಾಗಿದೆ. ಯಾರು ಪ್ಲಾನ್ ಮಾಡಿದ್ದು, ಕದಿಯೋದಕ್ಕೆ ಹೇಳಿದ್ಯಾರು, ಕಳಿಸಿದ್ಯಾರು, ಎಷ್ಟು ಕದ್ದಿದ್ದಾರೆ, ಏನು ಎತ್ತ ಎಲ್ಲ ಡೀಟೇಲ್ಸ್ ಗೊತ್ತಾಗಿದೆ. ಮಾಡ್ತಿದ್ದಲ್ಲ ಅವಲ್ಲೇ